ಎಲ್ರಿಗೂ ನಮಸ್ಕಾರ. ನಿನ್ನೆಯಿಂದ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಭಾಳಷ್ಟು ಸುದ್ದಿ ಹರಿದಾಡ್ತಾ ಇರೋದು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿರುವಂಥ ಶಾಲಿನಿ ರಜನೀಶ್ ಅವರ ಬಗ್ಗೆ MLC ರವಿಯವರು ಮಾತಾಡಿರುವಂಥ ಮಾತುಗಳ ಬಗ್ಗೆ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಮಹಿಳಾ ಆಯೋಗವೂ ಸಹ ಅದನ್ನು ಭಾಳ ಗಂಭೀರವಾಗಿ ಪರಿಶೀಲಿಸಿದೆ. ಯಾಕೆ ಅಂತಂದರೆ ಒಂದು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅಂತಂದರೆ ರಾಜ್ಯದಲ್ಲೇ ಬಹಳ ದೊಡ್ಡದಾದ ಒಂದು ಸ್ಥಾನವನ್ನು ಅಲಂಕರಿಸಿದಂಥ ಒಂದು ಹೆಣ್ಮಗಳು, ಇಡೀ ರಾಜ್ಯ ಹೆಮ್ಮೆ ಪಡುವಂಥ ಒಂದು ಹೆಣ್ಣುಮಗಳ ಬಗ್ಗೆ ಅಷ್ಟು ಹೀನಾಯ ಮಾತುಗಳನ್ನು, ಹೀನಾಯ ಮನಸ್ಥಿತಿ ಇರುವಂಥ ಮಾತುಗಳನ್ನು ಆಡಿರೋದು ಮಹಿಳಾ ಆಯೋಗ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದೇನೆ. 7 ದಿನಗಳಲ್ಲಿ ಅವರು ಸೂಕ್ತ ಕ್ರಮವನ್ನು ತಗೊಂಡು ನಮಗೆ ವರದಿಯನ್ನು ಸಲ್ಲಿಸಬೇಕು. ಸೂಕ್ತ ಕ್ರಮ ಅಂತಂದರೆ ಇದಕ್ಕೆ FIR ದಾಖಲೆ ಮಾಡಿಕೊಂಡು ನಮ್ಮ ಭಾರತೀಯ ನ್ಯಾಯ ಸಮಿತಿ ಪ್ರಕಾರ ಸೆಕ್ಷನ್ 79 ಪ್ರಕಾರ ಮಹಿಳೆಗೆ ಮಾನಹಾನಿ ಮಾಡುವಂಥ ಅಥವಾ ಅವಳ ಘನತೆಗೆ ಕುಂದು ಬರುವಂಥ ಮಾತುಗಳನ್ನು ಆಡಿದ್ರೆ ಸೆಕ್ಷನ್ 79 ಪ್ರಕಾರ ಕಾನೂನಿನ ಕ್ರಿಮಿನಲ್ ಒಫೆನ್ಸ್ ಆಗುತ್ತೆ. ಆ ಸೆಕ್ಷನ್ ಅಡಿ ಅವರನ್ನು ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು. ಯಾಕೆಂದರೆ ಇದಕ್ಕೆ ಮುಂಚೆನೂ ಸಹ ನಾವು ನೋಡಿದ್ದೀವಿ, ಗುಲ್ಬರ್ಗಾ DC ಫೈರೋಸ್ ತರನ್ನುಮ್ ಅವರು ಜಿಲ್ಲಾಧಿಕಾರಿ ಆ ಹೆಣ್ಮಗಳ ಬಗ್ಗೆನೂ ಭಾಳ ಕೆಟ್ಟದಾಗಿ ಮತ್ತು ಏನು ಹೇಳ್ತಾರಲ್ಲ ದೇಶದ್ರೋಹಿ ಥರ ಮಾತಾಡಿರೋದು ಇದೆಲ್ಲ ಒಳ್ಳೆಯದಲ್ಲ. ಯಾಕಂದರೆ ಒಂದಾದ್ಮೇಲೆ ಒಂದು ಮಾತಾಡ್ತಾ ಇದ್ದರೆ ಇವರಿಗೆ ಕಾನೂನಲ್ಲಿ ಕ್ರಮ ಆಗಲೇಬೇಕು. ನಾವು ಇವರಿಗೆ ಮಾಡಲಿಲ್ಲ ಅಂತಂದರೆ, ಯಾಕಂದರೆ ಇವರು ರಾಜ್ಯ ಸಭೆಯಲ್ಲಿ ಒಂದು ವಿಧಾನ ಪರಿಷತ್ನ ಸದಸ್ಯರು, ಇವರು ಜ್ಞಾನವನ್ನು ಹಂಚ್ಕೊಳ್ಳೋರು, ಇವರ ಅನುಭವಗಳನ್ನು ಹಂಚ್ಕೊಂಡು ರಾಜ್ಯವನ್ನು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸೋಕ್ಕೆ ಇವ್ರದ್ದು ಸಹಕಾರ ಇದೆ. ಅಂಥ ಸ್ಥಾನದಲ್ಲಿ ಒಬ್ಬರು ನಾಯಕರು ಇವ್ರ ಬಾಯಲ್ಲಿ ಬರುವಂಥದ್ದು ಒಂದು ಹೆಣ್ಣು ಮಗಳಿಗೆ ಈ ಥರ ಅಗೌರವವಾಗಿ ನಡ್ಕೊಳ್ಳೋ ಅಂಥ ಮಾತುಗಳು, ಕ್ಷುಲ್ಲಕ ಮಾತುಗಳು. ಇಂಥವರು ನಿಜವಾಗ್ಲೂ ಒಂದ್ಸಲ ಇವರಿಗೆ ಶಿಕ್ಷೆ ಆದಾಗ ಈ ಥರ ಮಾತಾಡುವಂಥ, ಈ ಥರ ಮನಸ್ಥಿತಿ ಇರುವಂಥರ ಎಲ್ಲರ ಮನಸ್ಥಿತಿನೂ ಬದಲಾಗತ್ತೆ. ಇವರೆಲ್ಲರೂ ಶಿಕ್ಷೆಗೆ ಒಳಗಾಗಲಿಲ್ಲ ಅಂತಂದರೆ ಮೊನ್ನೆ ಜಿಲ್ಲಾಧಿಕಾರಿ ಬಗ್ಗೆ ಮಾತಾಡಿದ್ರು, ಇವತ್ತು ಮುಖ್ಯ ಕಾರ್ಯದರ್ಶಿ ಬಗ್ಗೆ ಮಾತಾಡ್ತಾರೆ, ನಾಳೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಇದೊಂಥರ ಅವ್ರಿಗೆ ರೂಢಿ ಆಗಿಬಿಟ್ಟಿದೆ, ಇದು ಆಗ್ಕೂಡ್ದು. ಸೊ ಹಾಗಾಗಿ ನಾನಿವತ್ತು ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸ್ಕೊಂಡು, ಕೆಲವು ಸಂಘಟನೆಗಳು ಸಹ ನಮಗೆ ದೂರನ್ನು ದಾಖಲಿಸಿದ್ದಾರೆ ಮಹಿಳಾ ಆಯೋಗದಲ್ಲಿ. ಸೊ ಅವನ್ನೆಲ್ಲ ಇಟ್ಕೊಂಡು ನಾನು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದೇನೆ. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು, ಮತ್ತೆ ಈ ಥರ ಅವರು ನಡ್ಕೋಬಾರ್ದು. ಈ ಒಂದು ಕ್ರಿಮಿನಲ್ ಒಂದು ಒಫೆನ್ಸಿಗೆ 3 ವರ್ಷ ಜೈಲು ಮತ್ತು ಫೈನು 2 ಆಗುತ್ತೆ. ಬಟ್ ನಾನು ಆಯುಕ್ತರಿಗೆ ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ನಮಗೆ ವರದಿಯನ್ನು ಕೊಡೋಕ್ಕೆ ಹೇಳಿದ್ದೇನೆ. ನಮ್ದು ಆ್ಯಕ್ಷನ್ ಇರಲ್ಲ, ಮಹಿಳಾ ಆಯೋಗ ಆ್ಯಕ್ಷನ್ ತಗೊಳ್ಳೋದಿಲ್ಲ, ಬಟ್ ಬರೆಯತ್ತೆ. ಕನ್ಸರ್ನ್ಡ್ ಅಥಾರಿಟಿಗೆ ನಾವು ಬರಿತೀವಿ ಆ್ಯಕ್ಷನ್ ತಗೋಬೇಕು, ಮಾಡಬೇಕು ಅಂತ. ಯಾಕೆಂದರೆ ಇದಕ್ಕೆ ಮುಂಚೆನೂ ಅವ್ರು ಮಾಡಿದ್ದಾರೆ, ಇದಕ್ಕೆ ಮುಂಚೆನೂ. ಆಮೇಲೆ ಹೈಕೋರ್ಟ್ ಚೀಮಾರಿ ಹಾಕ್ತು ಅವ್ರಿಗೆ. ಎಂತ ನೋಡ್ರಿ ವಿಪರ್ಯಾಸ, ಹೈಕೋರ್ಟ್ ಚೀಮಾರಿ ಹಾಕ್ತು, ಕ್ಷಮೆ ಕೇಳಪ್ಪ ನೀನು ಏನು ಬೇಕಾದ್ ಮಾತಾಡೋಂಗಿಲ್ಲ ಅಂತ ಹೇಳಿ ಕ್ಷಮೆನೂ ಯಾಚಿಸಿದ್ರು. ಈಗ ಮತ್ತೆ ಇನ್ನೊಬ್ಬ ಹೆಣ್ಮಗಳ ಬಗ್ಗೆ ಮಾತಾಡೋದು. ಆ್ಯಕ್ಚುಲಿ ಸುಮೋಟೋ ಅಂದರೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೋಬೋದು, ಅದೇ ಅವ್ರು ಮಾಡಿಲ್ಲ, ನಾವು ಕಳಿಸ್ತೀವಿ. ಆಮೇಲೆ ನಮ್ಮ ಕಮಿಷನ್ದು ಮಹಿಳಾ ಆಯೋಗದ ಒಂದು ಪತ್ರ ಹೋದಾಗ ಅದು ಇಟ್ ಈಸ್ ಅ ವೆರಿ ಸೀರಿಯಸ್ ಮ್ಯಾಟರ್. ದೇ ಹ್ಯಾವ್ ಟು, ನಮಗೆ ಇಲ್ಲ ಅಂತ ರೆಸ್ಪಾಂಡ್ ಮಾಡೋಂಗಿಲ್ಲ ಅಲ್ಲ, ಮಾಡಲೇಬೇಕು, ಅದು ಭಾಳ ಇಂಪಾರ್ಟೆಂಟು.
ಅಂದರೆ ಒಂದ್ಸಲ ಚೀಮಾರಿ ಹಾಕಿದ್ಮೇಲೂ ಹೈಕೋರ್ಟ್ ನೀನು ಹಿಂಗೆ ಮಾತಾಡಬಾರ್ದಪ್ಪ, ನಿನ್ನ ನಾಲ್ಗೆ ಬಿಗಿ ಹಿಡಿಬೇಕು ಅಂತ ಹೇಳಿ ಕ್ಷಮೆ ಯಾಚನೆ ಎಲ್ಲ ಮಾಡೋಕ್ಕೆ ಹೇಳಿ ನಂತರನೂ ನೀವು ಒಬ್ಬರು ಹೆಣ್ಣುಮಗಳ ಬಗ್ಗೆ ಮಾತಾಡ್ತೀರಾ ಅಂತಂದರೆ ಏನದ್ರ ಅರ್ಥ? ಹಾಂ, ಅವ್ರ ಮಾತಿಗೆ ಮತ್ತೆ ಭಾಳ ಅದು ಆ ವಿಡಿಯೋ ನೋಡಿದರೆ ಮನಸ್ಸಿಗೆ ಭಾಳ ತ್ರಾಸಾಗುತ್ತೆ, ಭಾಳ ನೋವಾಗುತ್ತೆ. ಈ ಥರ ವಾತಾವರಣ ನೋಡಿ ಮೊದಲಿಗೆ ನಾವು ಹೆಣ್ಮಕ್ಳನ್ನ ಓದಿಸ್ಬೇಕು. ಹೆಣ್ಮಕ್ಳು ಬಂದು ಎಲ್ಲರ ಹಾಗೆ ಕೆಲಸ ಮಾಡಬೇಕು, ಎಲ್ಲರ ಹಾಗೆ ಅವರು ಸ್ವತಂತ್ರವಾಗಿ ಅವರ ಒಂದು ಜೀವನವನ್ನು ಕಟ್ಕೋಬೇಕು ಅಂತ ಹೇಳಿ ಭಾಳ ವರ್ಷಗಳಿಂದ ಶ್ರಮಿಸ್ತಾ ಇದ್ದೀವಿ. ಇವತ್ತು ಮಹಿಳೆಯರು ಸಹ ಅವರ ದಾಪುಗಾಲನ್ನು ಸಮಾಜ ನಿರ್ಮಾಣ ಮಾಡುವಲ್ಲಿ ನಾಯಕತ್ವದ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇನ್ನೂ ನಾವು ಫುಲ್ಲಾಗಿ ನಾವಿನ್ನೂ ಕಂಪ್ಲೀಟಾಗಿ ನಾವು ಆ ಒಂದು ಸ್ಥಾನವನ್ನು ತಗೊಂಡಿಲ್ಲ. ಬಟ್ ಆದರೆ ನಾವೆಲ್ಲರೂ ಕಷ್ಟಪಟ್ಟು ಅದು ಯಾವ್ಯಾವುದೋ ಒಂದು ರಂಗದಲ್ಲಿರ್ಬೋದು, ಎಲ್ಲರೂ, ಅದು ಒಂದು ಸಿನಿಮಾ ಇರ್ಬೋದು, ಒಂದು ಡ್ರಾಮಾ ಇರ್ಬೋದು, ಒಂದು ಶಿಕ್ಷಣ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಪೊಲಿಟಿಕಲ್ ಫೀಲ್ಡ್ ಇರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಟಿವ್ ಫೀಲ್ಡ್ ಇರ್ಬೋದು, ಇಂಜಿನಿಯರಿಂಗ್, ನೀವು ಎಲ್ಲ ತಗೊಳ್ಳಿ. ಲೈಕ್ ಏರೋಪ್ಲೇನ್ ನಡೆಸೋದ್ರಿಂದ, ಹಡಗು ನಡೆಸೋದ್ರಿಂದ, ಆಸ್ಟ್ರೋನಾಟಿಂದ ಎಲ್ಲದರಲ್ಲೂ ಹೆಣ್ಣುಮಗಳು ಭಾಳ ಕಷ್ಟಪಟ್ಟು, ನೀವು ಯಾವುದೇ ಒಂದು ಸಕ್ಸಸ್ ಆಗಿರೋ ಒಂದು ಹೆಣ್ಣುಮಗಳನ್ನು ನೀವು ಮಾತಾಡಿಸಿದ್ರೆ ಅವಳು ಹೋರಾಟ ಹೇಳ್ತಾಳೆ, ಹೇಗೆ ನಾನು ನಡೆದು ಬಂದಿದ್ದೀನಿ ಅಂತ. ಅಷ್ಟು ಸುಲಭ ಅಲ್ಲ ಒಂದು ಹೆಣ್ಣುಮಗಳು IAS IPS ಆಫೀಸರ್ ಆಗೋದು, ಮತ್ತು ಇಡೀ ರಾಜ್ಯದ ಒಂದು ಮಹಿಳಾ ಮುಖ್ಯ ಕಾರ್ಯದರ್ಶಿ ಆಗೋದು ಅಷ್ಟು ಸುಲಭ ಅಲ್ಲ. ಸೊ ಅಲ್ಲಿ ಇರುವಂಥ ನಿಮಗೇನಾದರೂ ಅವರ ಕೆಲಸದಿಂದ ನಿಮ್ಗೇನಾದ್ರು ತೊಂದರೆ ಇದ್ದರೆ ಹೇಳಿ, ಇಂಥದ್ದು ಕೆಲಸ ಸರಿ ಇಲ್ಲ, ಇದು ಹಾಗಿಲ್ಲ, ಇದು ಹೋಗಿಲ್ಲ, ಲೆಟ್ರ್ ಕೊಡಿ, ಅಥವಾ ನೀವು ತಗೊಳ್ಳಿ ಮಾಡಿ. ಅದು ಬಿಟ್ಟು ನೀವು ಸೀದಾ ಕ್ಯಾರೆಕ್ಟರ್ ಅಸ್ಯಾಸಿನೇಟೇ ಮಾಡ್ತೀರಾ ಅಂತಂದರೆ, ಅವಳ ಗೌರವಕ್ಕೆ ಧಕ್ಕೆ ಬರುವಂಥದ್ದು, ಮಾನಹಾನಿ ಮಾಡುವಂಥದ್ದು, ಅವಳ ಏನಂತಾರಲ್ಲ ಕ್ಯಾರೆಕ್ಟರ್ಗೆ ಒಂಥರ ಅಗೌರವ ಅಂತಂದರೆ ಇನ್ನೇನು ಉಳಿದಿಲ್ಲ. ಒಂದು ಹೆಣ್ಣು ಮಗಳನ್ನು ನೀವು ಏನಾದರೂ ಅವಳಿಗೆ ನೀವು ಆ ಹೆಣ್ಣು ಮಗಳನ್ನು ಒಂಚೂರು ಡಿಸ್ಟರ್ಬ್ ಮಾಡಬೇಕು ಅಂತಂದರೆ ನೀವು ಮಾಡೋಕ್ಕಾಗೋದು ಒಂದೇ ಒಂದು, ಈ ಥರ ಅಗೌರವ, ಅವಳ ಮಾನಕ್ಕೆ ಹಾನಿ ಬರುವಂಥ ಮಾತುಗಳನ್ನು ಆಡೋದು. ಇದು ಒಬ್ಬರಿಗೆ ಆ್ಯಕ್ಚುಲಿ ಪಾಠ ಕಲಿಸ್ಬೇಕಾಗತ್ತೆ ಕೋರ್ಟು. ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, BNS 79 ನಮ್ಮ ಸೆಕ್ಷನ್ ಪ್ರಕಾರ ಅವರು ಕ್ರಿಮಿನಲ್ ಅಫೆನ್ಸ್ ಒಳಗಡೆ ಬರ್ತಾರೆ, ಅವ್ರಿಗೆ ಒಂದು ಸಲ ಶಿಕ್ಷೆ ಆಗಬೇಕು. ಯಾಕಂದರೆ ಪದೇ ರಿಪೀಟ್ ಮಾಡೋಕ್ಕಾಗೋದಿಲ್ಲ. ಆಲ್ರೆಡಿ ಒಂದು ಸಲ ಹೈಕೋರ್ಟ್ ವಾರ್ನ್ ಮಾಡಿದೆ, ಅದ ನಂತರನೂ ಇವರು ಬಾಯಿಗೋದಂಗೆ ಮಾತಾಡಿದರೆ ಅದು ಸಹಿಸೋಕ್ಕಾಗೋದಿಲ್ಲ. ಮಹಿಳಾ ಆಯೋಗನೂ ಸಹ, ಯಾಕೆಂದರೆ ಇದು ಆ ಥರ ಒಂದು IAS ಆಫೀಸರು ಮತ್ತು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಒಂದು ತಾಯಿಗೆ, ಒಂದು ಹೆಣ್ಮಗಳಿಗೇ ಇವರು ಈ ಥರ ಮಾತಾಡ್ತಾರೆ ಅಂತಂದರೆ ಸಾಮಾನ್ಯ ಹೆಣ್ಮಕ್ಳನ್ನು ಇವ್ರು ಯಾವ ಥರ ನೋಡ್ತಾರೆ, ಇವ್ರು ಯಾವ ಥರ ಗೌರವಿಸ್ತಾರೆ, ಇವ್ರ ಮನಸ್ಥಿತಿ ಹೇಗಿದೆ, ಇಂಥವ್ರು ರಾಜ್ಯಸಭೆಯಲ್ಲಿ ಹೇಗಿರ್ತಾರೆ, ಏನು ಸರ್ಕಾರಕ್ಕೆ ಸೂಚನೆ ಮಾಡೋಕ್ಕೆ ಇವರು ಅಲ್ಲಿ ತನಕ ಹೋಗ್ತಾರೆ. ಸೊ ಹಾಗಾಗಿ ಇದು ಭಾಳ ಬೇಸರ ಆಗಿದೆ. ಮತ್ತು ಇದು ಕಾನೂನು ಪ್ರಕಾರ ಕ್ರಮ ಆಗಬೇಕು ಅಂತ ಹೇಳಿ ನಾನು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದೀನಿ. ಅವ್ರು 7 ದಿನಗಳ ಒಳಗೆ ನಮಗೆ ಉತ್ತರವನ್ನು ಕೊಡಬೇಕು. ಹೌದು. ಅಲ್ಲ ಗೃಹ ಇಲಾಖೆಗೆ ಬರಿಬೇಕು, ಇದು ಗೃಹ ಇಲಾಖೆ ಕೆಳಗಡೆ. ಯೂಶಲಿ ಹೇಗೆ ಅಂತಂದರೆ ಆ ವ್ಯಾಪ್ತಿಗೆ ಬರುವಂಥ DCP SP ಅವರಿಗೆ ನಾವು ಬರಿತೀವಿ, ಯಾಕಂದರೆ ಅವರೇ ತಕ್ಷಣಕ್ಕೆ ಆ್ಯಕ್ಟ್ ಮಾಡೋದು. ಇಲ್ಲ ಮಾಡಲೇಬೇಕು. ಮಹಿಳಾ ಆಯೋಗ ಇಂದ ಒಂದು ಪತ್ರ ಹೋದರೆ ಅವರು ಆ್ಯಕ್ಟ್ ಮಾಡಲೇಬೇಕು. ಇಲ್ಲ ಮಾಡಲ್ಲ ಆ ಥರ ಅವರು ನಮಗೆ ರಿಪ್ಲೈ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಲೇಬೇಕು.